ಇಲ್ಲ ನನಗೆ ಜಾನಪದ ಶಬ್ದ ಬರ್ಬೇಕಾದ್ರೆ ನಮ್ಮವ್ವಾರ ಬೀಸು ಕಲ್ಲಿನ ಪದ, ನಮ್ಮಪ್ಪಾರ ಹಂತಿ ಪದ, ಮತ್ತೆ ಇವು ಚೌಡಿಕಿ ಪದ, ಗೀಗಿ ಪದ, ಡೊಳ್ಳಿನ ಪದ, ಇವೆಲ್ಲ ಪದಗಳು ನನ್ನೊಳಗ ಕುದಿ ತುಂಬಾಕ್ ಹತ್ತಿದ್ವು. ಅವಾಗ ನಾನು ಏನಾದ್ರೂ ಒಂದು ಮಾಡ್ಬೇಕಂದ್ರೆ ಈಗ ನೋಡ್ರಿ, ಕೊಡದಾಗ ಬಾವಿಯಾಗಿನ ಕೊಡದಾಗ ನೀರು ತುಂಬಿತ್ತು ಅಂದ್ರೆ ಆ ನೀರು ಹೊರಗೆ ಚೆಲ್ಲಕ್ ಚಾಲು ಮಾಡ್ತಿರ್ತದೆ. ಹಂಗ ನನ್ನೊಳಗೆ ಅದನ್ನ ಏನಾದ್ರೂ ಒಂದು ಹೊರ ಚೆಲ್ಬೇಕು ಅಂತ ಇದ್ರಾಗ ನಾವೊಂದು ಕವಿತಾ ಬರ್ದಾಗ ಅದನ್ನ ಕವಿತಾ ಹೋಗಿ ಟನ್ನವ್ರ ಸರ್ ಕಡೆ ತೋರಿಸಿದ್ರು. ಕವಿತಾ ಎಂತದೇನು, ಗಿನಿಯ ಮೂಗಿನಾಗೆ ಕಂಜೂರಿಗುಳದ ಹಂತ ನಡೆದಾಕಿ, ನಕ್ಕರ ಏನ ದಾಳಂಬರಿ ಬೀಜ ಸಣ್ಣ ಹಲ್ಲಿನ ಹಾಕಿ, ಕೆಂಪಣ ತುಟಿಯ ಕಪ್ಪಣ ಹುಬ್ಬ ಹಣಿಗೆ ಹಂಚಿ ಬಟ್ಟ, ಹೊಂಟಿದಿಯಲ್ಲ ಮಾರುದ ಜಡಿಗೆ ಬಲ್ಲಿಗೆ ಮಾಲಿಗೆ ಇಟ್ಟ, ಟಗರ ಗುದಲ್ದಾಗ ತೆಗೆದಿದ್ದು ನೀನು ನೆಟ್ಟನ ಬೇತಾಲಿ, ಕಿವಿಯಾಗ ಏನ ಚಂದ ಕಾಣತಾವ ಮುತ್ತಿನ ಬೆಂಡಾಲಿ, ಹಿರಿಯರ ನೆರಳಾಗ ಬೆಳೆದಿದ ಬಳ್ಳ್ಯಾನ ಸೌತಿಕಾಯಂಗ, ಹರೆ ಎಂಬುದು ತುಂಬಿದ ಕೊಡದಾಗ ನೀರು ತುಳುಕಿದಂಗ, ಮನಸ್ಸೆಂಬುದು ಬ್ಯಾಸಿಗೆ ಬಿಸಲಾಗ ನೀರ ಕಂಡ ಕುದರಿ, ಅವರ ಬೆನ್ನ ಹತ್ತಿ ಹಾದರ ಸಿಗುದಿಲ್ಲ ಓಡತೈತಿ ಬೆದರಿ, ಬಾವಿ ಕಡದ ಮೇಲೆ ಹಚ್ಚಬೇಕು ಮೊದಲು ಹೊಲದಾಗ ಬಾಳಿ, ಪ್ರೀತಿಯ ಜಳಕ ಮಾಡುವ ಮೊದಲ ಕಟ್ಕೊಂಡ್ ನಿಂತಾಳೆ. ಇಂಥದೊಂದು ಕವಿತಾ ಬರೆದ ಇಟ್ಟನ್ನವ್ರ ಸರ್ ಕಡೆ ತೋರಿಸಿದಾಗ ಆ ಸಾಮ್ರಾಯ ಪೂಜಾರಿ ನಾನು ಹೋಗಿ ಕೊಟ್ಟೇವಿ. ಅವ್ರು ನೋಡಿ ನಾ ಬರದ ಹಾಳಿ ನೋಡಿದ್ರು, ನನ್ನ ಮೂತಿ ನೋಡಿದ್ರು. ಇನ್ನ ದಿವ್ಸ ಬರಬಾರ್ದು ಇಡು ಅಂತ ಹೇಳಿ ಬರಬಾರ್ದು ಇಡು ಅಂತ ಹೇಳಿ ಅವನು ಬರಬಾರ್ಸಿ ಇವಾಗ ಒಂದು ತಲೆಯಾಗ ಒಳ್ಳೆ ವಯಸ್ಸ, ನಂದು ಒಂದು 30-32 ವಯಸ್ಸ. ಅವಾಗ ಆ ಹುಚ್ಚು ನನಗೆ ಕುದಿ ಇತ್ತು. ನಾ ಏನಾದ್ರೂ ಒಂದು ಮಾಡ್ಬೇಕು ಅವಾಗ ಪುಸ್ತಕ ಪ್ರಿಂಟ್ ಮಾಡಿಸ್ಬೇಕಂತೇಳಿ ಒಂದು 40-30 ಕವಿತಾ ಅದು. ಆ ಪುಸ್ತಕ ಪ್ರಿಂಟ್ ಮಾಡಿಸ್ಬೇಕಂದಾಗ